ಏನೇ ದಿವಸ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನು ಈಗಾಗಲೇ ತಮ್ಮೆಲ್ಲರಿಗೆಲ್ಲರೂ ತಿಳಿದಿರೋ ವಿಷಯ, ಮಹಾವೀರ್ ಜೈನ್ ಶಾಲೆಯಲ್ಲಿ ಪರ್ಮಿಷನ್ ಇಲ್ಲದಿರೆ, ಅನುಮತಿ ಪಡೆಯದೆ ಸುಮಾರು 2500 ಜನನ ಮಕ್ಕಳು ಸೇರ್ಪಡೆ ಮಾಡ್ಕೊಂಡಿದ್ದು ಎಲ್ಲ ವಿಷಯ ಎಲ್ರಿಗೂ ಗೊತ್ತಿರೋ ವಿಷಯನೇ ಮಾಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ನಮ್ಮ DDP ಸಾಹೇಬ್ ನೆನ್ನೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅಲ್ಲಿ ಮಾಹಿತಿನೂ ಪಡ್ಕೊಂಡಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಅವರು ಅಂತ ಈ ನಮ್ಮ BO ಸಾಹೇಬ್ರ ಹಂತದಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಆ ನೋಟಿಸ್ಗೆ ಅವರು ಕೊಟ್ಟಂಥ ನೋಟಿಸ್ಗೆ ಅವರು ರಿಪ್ಲೈನು ಏನೂ ಕೊಟ್ಟಿರಲಿಲ್ಲ. DDP ಬಂದಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಅಲ್ಲಿ ಬಂದು ಸುಮಾರು ಮಕ್ಕಳು ಪರ್ಮಿಷನ್ ತೊಗೊಂಡಿರೋದು ಬೇರೆ, ಮಕ್ಕಳು ಸೇರ್ಪಡೆ ಮಾಡ್ಕೊಂಡಿದ್ದು ಬೇರೆ. ನಮ್ಮ KF ಅಲ್ಲಿ ನಮ್ಮ ಏನು ಜೈನ್ ಕಾಲೇಜಲ್ಲಿ ಮಕ್ಕಳು ಸೇರ್ಪಡೆ ಮಾಡಿದ್ದಾರೆ, ಆ ಪೇರೆಂಟ್ಸ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ರೂಮ್ಗಳಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ಲಿ ಎಜುಕೇಷನ್ನು ಮಕ್ಕಳನ್ನ ಒಂದು ಏನೋ ಈ ಕುರಿ ದೊಡ್ಡಿಯಲ್ಲಿ ಸೇರಿಸ್ಕೊಳ್ತಾರೆ ಮಕ್ಕಳನ್ನ, ಆ ಥರ ಸೇರಿಸ್ಕೊಂಡು ಅಲ್ಲಿ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ, ಆಗೋ ಸಾಧ್ಯತೆಗಳಿದ್ದಾವೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಮಕ್ಕಳಿಗೆ ಅಲ್ಲಿ ಸೇಫ್ಟಿ ಇಲ್ಲ. ಸೊ ಹಾಗಾಗಿ ನಾವು ಮನವಿ ಮಾಡಿದಾಗ, ನಾವು ಅಧಿಕಾರಿಗಳ ಹತ್ರ ಮನವಿ ಮಾಡಿದಾಗ ಅವರು ನಾವು ಹಂತವಾಗಿ ಅದನ್ನು ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ DDP ಸಾಹೇಬರು ಬಂದು ಮಾತಾಡೋದನ್ನು ನೋಡಿದ್ರೆ ಅವರು ಏನೋ ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ ನಮ್ಗೆ ಅನಿಸ್ತಾ ಇದೆ. ಸೊ ನಮ್ಮ ಸಂಘಟನೆ ಕಡೆಯಿಂದ ನಾವು ಈ ಒಂದು ಮಹಾವೀರ್ ಜೈನ್ ಶಾಲೆಯ ಬಗ್ಗೆ ಕ್ರಮ ಕೈಗೊಂಡಲ್ಲ ಅಂದರೆ ನಾವು ಇದೇ DO ಆಫೀಸ್ ಹತ್ತಿರ ನಮ್ಮ ಸಂಘಟನೆ ಕಡೆಗಳಿಂದ ಒಂದು ಚರ್ಚೆ ಮಾಡಿ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಲು ನಾವು ಹೋರಾಟವನ್ನು ಸಹ ರೂಪಿಸ್ತಾ ಇದ್ದೀವಿ. ಹೋರಾಟವನ್ನು ಮಾಡಲು ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆದಷ್ಟು ಬೇಗ ಏನು ನಮ್ಮ ಮಕ್ಕಳು ಶಾಲೆಗೆ ಸೇರಿಸ್ತಾ ಇದ್ದಾರೆ ಮಕ್ಕಳನ್ನ, ಆ ಮಕ್ಕಳನ್ನ ಸೌಕರ್ಯ ನಮ್ಗೆ ಬೇಕಾಗಿರೋದು, ಅವ್ರ ಬಗ್ಗೆ ಏನು ನಾವು ಕಾಳಜಿ ವಹಿಸಬೇಕು, ಅವ್ರಿಗೆ ಏನು ಸೌಕರ್ಯಗಳು ಬೇಕೋ ಅದನ್ನು ನಾವು ಮುಂದಿನ ದಿನ ತಿಳ್ಕೋಬೇಕು. ಅದನ್ನು ಯಾವ ಥರ ನಾವು ಮಕ್ಕಳು ಎಜುಕೇಷನ್ ಮಾತ್ರ ನೋಡಬಾರ್ದು, ಅಲ್ಲಿ ಸೌಕರ್ಯ ಇದೆಯಾ ಇಲ್ವಾ, ಸೌಕರ್ಯ ಇದ್ದರೆ ನಮಗೆ ಮಕ್ಕಳಿಗೆ ಸೇಫ್ಟಿ ಇದೆಯಾ ಇಲ್ವಾ, ಎಷ್ಟು ಶಾಲೆಗೆ ಎಷ್ಟು ಮಕ್ಕಳು ಇರಬೇಕು, ಎಷ್ಟು ಒಂದೊಂದು ಶಾಲೆಗೂ ಒಂದೊಂದು ಏನು 3 ಹಂತದಲ್ಲಿ ನಾವು ಶಾಲೆಗಳನ್ನ ನಾವು ನಡೆಸ್ತಾ ಇದ್ದೇವೆ ಅಂತ ಹೇಳಿದರೆ ಅದರಲ್ಲಿ ಯಾವುದ್ರಲ್ಲೂ ಸಹ ಬಾತ್ರೂಮ್ಗಳಿಲ್ಲ, ಟಾಯ್ಲೆಟ್ಗಳಿಲ್ಲ, ಮಕ್ಕಳಿಗೆ ಫ್ಯಾನ್ ಇಲ್ಲ, ಏನು ಕುರಿ ದೊಡ್ಡಿಯಲ್ಲಿ ಸೇರಿಸ್ದಂಗೆ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ನಾವು ಇವಾಗ ನೋಡ್ಕೊಂಡು ಬಂದ್ವಿ, ಅಲ್ಲಿ ಏನೋ ಕಾರ್ತಿಕ್ ಏನೋ ಚೌಲ್ಟ್ರಿ ಅಲ್ಲಿ ಸೇರಿಸಿದ್ರೆ ಚಿಕ್ಕ ರೂಮ್ಗಳು ಮಾಡಿಕೊಂಡು ಆ ರೂಮ್ಗಳಲ್ಲಿ ಒಳಗಡೆ ಸೇರಿಸ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಇದು ಹಣಕ್ಕೆ ಆಸೆ ಪಟ್ಟು ಮಕ್ಕಳನ್ನ ಈ ಥರ ಅನ್ಯಾಯ ಮಾಡೋದು ಸರಿ ಇಲ್ಲ ಅಂತ ಮ್ಯಾನೇಜ್ಮೆಂಟಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ಅಧಿಕಾರಿಗಳು, ಸರ್ಕಾರ ನಮ್ಮ ಏನಿದ್ದಾರೆ ನಮ್ಮ ಸಚಿವರಾಗ್ಬೋದು, ನಮ್ಮ ಎಜುಕೇಷನ್ನು ಆಯುಕ್ತರಾಗ್ಬೋದು, ಇದನ್ನು ಮನಗಂಡು ನಾವು ಪತ್ರ ಕಳಿಸ್ತಾ ಇದ್ದೀವಿ. ನಮ್ಮ ಎಜುಕೇಷನ್ನು ಸಚಿವರಿಗೂ ಸಹ ಮತ್ತು ಆಯುಕ್ತರು ಸಹ ನಮ್ಮ ಪತ್ರ ಕಳಿಸ್ತಾ ಇದ್ದೀವಿ, ಮನವಿಯನ್ನು ಕಳಿಸ್ತಾ ಇದ್ದೀವಿ. ಆ ಮನವಿ ಮಾಡಿದ ಮೇಲೆ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ, ಈ ಒಂದು ಜೈನ್ ಕಾಲೇಜ್ ಏನು ಮಹಾವೀರ್ ಜೈನ್ ಸ್ಕೂಲ್ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್. KJF ಜನತೆಗೆ ಮೀಡಿಯಾ ಮುಖಾಂತರ ದಲಿತ ಸಂಘಟನೆಗಳ ಮುಖಂಡರಿಂದ ಒಂದು ಮಾಹಿತಿ ತಿಳಿಸೋಕ್ಕೆ ಜನತೆಗೆ ಇಷ್ಟಪಡ್ತೀವಿ. ಏನಂದರೆ ಮಹಾವೀರ ಜೈನ್ ಸ್ಕೂಲು ಇಲ್ಲಿ ಏನು ಮಕ್ಕಳನ್ನ ಪೇರೆಂಟ್ಸ್ ಎಲ್ಲ ಅಡ್ಮಿಷನ್ ಮಾಡಿದ್ದಾರೆ, ಅದು ಪರ್ಮಿಷನ್ ಇರೋದು ಅವ್ರಿಗೆ ಒಂದು ತರಗತಿಗೆ 40 ಜನ ಅಂತ ನಿಮ್ಗೆ ಈಗಲೇ ಗೊತ್ತಾಗಿದೆ ಮೀಡಿಯಾ ಮುಖಾಂತರ. 700 ಜನಕ್ಕೆ ಪರ್ಮಿಷನ್ ಇರುವುದು ಒಂದು ಕಡೆ ಆದರೆ 2100 ಜನನ ಅಡ್ಮಿಷನ್ ಮಾಡಿಕೊಂಡು ಸೀಟ್ಗಳಲ್ಲಿ ಹೋಗಿ ನಾವು ಇವಾಗ ಓಡಿದ್ವಿ, ನಾವೆಲ್ಲ ನಮ್ಮ ಮುಖಂಡರು ನೋಡಿ ಹೋಗಿದ್ವಿ. ನೋಡಿ ಇದರಲ್ಲಿ ನಮ್ಮ ಮುಖಂಡರು ತೋರಿಸ್ತಾ ಇದ್ದಾರೆ. ಅಲ್ಲಿ ಗಾಳಿ ವಾತಾವರಣ ಇಲ್ಲ, ಮೈದಾನ ಇಲ್ಲ, ಕುಳಿತಕ್ಕೆ ಯಾವುದೇ ಒಂದು ವಾತಾವರಣ ಏನೂ ಇಲ್ಲ. ಮಕ್ಕಳಿಗೆ ಪಾಪ ಮಾಹಿತಿ ಗೊತ್ತಿಲ್ಲ ಜನಗಳಿಗೆ ಅಷ್ಟೇ. ನೀವು ಅವ್ರು ಎಷ್ಟಾದರೂ ಸೇರಿಸ್ಕೋಬೋದೇನೋ, ಎಲ್ಲಾದರೂ ಕೂರಿಸ್ಬೋದೇನೋ ಅಂತ ನೀವು ಆಸೆ ಪಟ್ಟು ಅವ್ರು ಎಷ್ಟು 1000, 50,000, ಲಕ್ಷ ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ತಾ ಇದ್ದೀರಾ. ನೀವು ಒಂದು ಪ್ರಶ್ನೆ ಮಾಡಿ, ಎಷ್ಟು ಜನ ನಿಮ್ಗೆ ಪರ್ಮಿಷನ್ ಇದೆ, ಯಾವ ಜಾಗದಲ್ಲಿ ನಿಮ್ಗೆ ಪರ್ಮಿಷನ್ ಇದೆ, ಯಾಕೆ ಈ ಥರ ನಮ್ಮ ಮಕ್ಕಳಿಗೆ ಸೇಫ್ಟಿ ಏನು ಅಂತ. ಅಲ್ಲಿ ಏನಾದರೂ ಅನಾಹುತ ನಡೆದರೆ ಓಡಿ ಬರೋಕ್ಕಾಗಲ್ಲ, ಆ ಥರ ಇದೆ. ಒಂದು ಸೊಂದೆಯಲ್ಲೇ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೋಡು, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ 5 ನೋಟಿಸ್ ಬಂದಿದೆ ಅವ್ರಿಗೆ. ಏನು ಎಚ್ಚರಿಕೆ ನೋಟಿಸು BO ಆಫೀಸಿನ ಎಜುಕೇಷನ್ ಇಲಾಖೆಯಿಂದ
ಹೋಗಿದೆ ಅವ್ರಿಗೆ ಯಾವ DDP ಇಲ್ಲ ಇಲ್ಲಿ ನಮ್ಮ ಬೀವರೇ ಕಳಿಸ್ಕೊಟ್ಟಿದ್ದಾರೆ 2019ರಿಂದ ಹೋಗ್ತಾನೆ ಇದೆ, 18ರಿಂದ 17ರಿಂದ ಹೋಗ್ತಾ ಇದೆ. ಕ್ಯಾರೇ ಮಾಡ್ತಾ ಇಲ್ಲ ಅಂದರೆ ಏನು ಅರ್ಥ? ನೀವು ಪೇರೆಂಟ್ಸು ಮಕ್ಕಳ ತಂದೆ ತಾಯಿಯನ್ನು ಮಾತಾಡಬೇಕು, ಅವ್ರನ್ನ ಕೇಳಬೇಕು. ಅದ್ರದಿಂದ ನಾವು ಸರ್ಕಾರಕ್ಕೆ ಏನಂತ ಹೇಳ್ತಾ ಇದ್ರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಚಿವರಾಗ್ಬೋದು, ಇಲ್ಲಿ BO ಆಗ್ಬೋದು, ನೆನ್ನೆ ಬಂದಿದ್ದಾರೆ, ಅವ್ರು ಮಾತಾಡಿದ್ರೆ ಏನೋ ಮಾತಾಡೋಗಿದ್ದಾರೆ. ಹೈಯರ್ ಆಫೀಸರ್ DDP ಬಂದಿದ್ದರು, ಅವ್ರೇನೋ ಕಾನೂನು ರೀತಿಯಾಗಿ ಬಂದು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಬಂದು ಹೋಗಿದ್ದಾರೆ. ಇವಾಗ ನಾವೇನು ಹೇಳೋದಂದರೆ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಎಲ್ಲ ಸಂಘಟನೆಗಳ ವಿಶ್ವಾಸಕ್ಕೆ ತಗೊಂಡು ಇವರು ಏನಾದರೂ ಆ ಮಕ್ಕಳನ್ನ ಒಳ್ಳೆ ಕಟ್ಟಡ ಎಲ್ಲ ಸೌಲಭ್ಯ ಇರಬೇಕು, ಆಟದ ಮೈದಾನ ಇರಬೇಕು, ಶೌಚಾಲಯ ಇರಬೇಕು, ಆ ಮಕ್ಕಳಿಗೆ ಒಂದು ಸುಚಿತ್ರವಾದ ಜಾಗದವನ್ನು ನಿಗದಿಪಡಿಸಿ ಅವ್ರಿಗೆ ಕೂತ್ಕೊಳ್ಳೋರು ಬೆಂಚ್ ಆಗ್ಬೋದು, ಒಂದು ಟಾಯ್ಲೆಟ್ ಆಗ್ಬೋದು, ಎಲ್ಲ ಸೌಲಭ್ಯವನ್ನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಇಷ್ಟು ದಿನ ಮೋಸ ಮಾಡಿದ್ದು, ಇಷ್ಟು ವರ್ಷಗಳಿಂದ ಎಷ್ಟು ದುಡ್ಡಾಗಿರ್ತದೆ. 2100 ಜನ ಒಂದು ಕುರಿ ದೊಡ್ಡೆಯಲ್ಲಿ ಕುರಿಗಳು ಸೇರಿಸಿದ್ದಾರೆ. ನಮ್ಗೆ ನೋವಾಗುತ್ತೆ. ಮಕ್ಕಳನ್ನ ಚೆನ್ನಾಗಿ ಎಜುಕೇಷನ್ ಮಾಡಿಸ್ಬೇಕು, ಒಳ್ಳೆ ಜಾಗದಲ್ಲಿ ಕೂರಿಸ್ಬೇಕಂತ ಹೇಳ್ತಾ, ಇವಾಗ ಏನಾದರೂ ಅವರು ಎಚ್ಚೆತ್ಕೊಂಡಿಲ್ಲ, ಅವ್ರು ಮಾಡಿರುವಾಗ ಕಾನೂನು ಪ್ರಕಾರ ಏನಾದರೂ ಕ್ರಮ ವಹಿಸಿಲ್ಲ ಅಂದರೆ ನಾವು ಇದೇ BO ಆಫೀಸ್ ಮುಂದುಗಡೆ ಎಲ್ಲ ಒಕ್ಕೂಟ ಸಂಘಟನೆಗಳಿಂದ ನಿರಂತರ ಧರಣಿಯನ್ನು ಕೂತ್ಕೊಂಡು ಈ ನ್ಯಾಯ ಅವ್ರಿಗೆ ಮಕ್ಕಳಿಗೆ ನ್ಯಾಯ ಸಿಗುವವರೆಗೂ, ಇಲ್ಲಿ ಆಗಿರುವ ಅನ್ಯಾಯ ಬಗೆಹರಿಸುವವರೆಗೂ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಆ ಮೂಲಕ ಹೇಳ್ತಾ, ನಾವೆಲ್ಲ ಇಲ್ಲಿ ಬಂದು ಸೇರಿರೋ ಮುಖಂಡರಿಗೆ ಮತ್ತು ಮೀಡಿಯಾ ಮುಖಂಡರಿಗೆ ಮನವಿ ಮಾಡಿದ್ವಿ, ದಯವಿಟ್ಟು ಮಹಾವೀರ ಜೈನು ಮ್ಯಾನೇಜ್ಮೆಂಟ್ ಏನೋ ಆಡಳಿತ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ಇಷ್ಟರಲ್ಲಿ ನಿಲ್ಲಿಸಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಇಲ್ಲಿ ಧರಣಿ ಹೋರಾಟವನ್ನು ಕೂತ್ಕೊಳ್ತಾ ಇದನ್ನು ಬಗೆಹರಿಸುವವರೆಗೂ ಬಿಡಲ್ಲ ಅಂತ ಹೇಳ್ತಾ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್.